ಜನ ಎಲ್ಲ ದುಡ್ಡು ಮಾಡೋದು ಅನ್ಕೊಂತಾರೆ ಸ್ಟಾಕ್ ಮಾರ್ಕೆಟ್ ಅಂದರೆ. ಸ್ಟಾಕ್ ಮಾರ್ಕೆಟ್ ಅವಾಗ ಶಾಕ್ ಮಾರ್ಕೆಟ್ ಕೂಡ ಆಗೋಗುತ್ತೆ. ಸೊ ಇಲ್ಲಿ 91% ದುಡ್ಡು ಕಳ್ಕೊಂಡವರೇ ಜಾಸ್ತಿ, 9% ಜನ ಅಷ್ಟೇ. ಆ 9 ನೀವು ಒಬ್ಬರು ಆಗಬೇಕು. 9 ಒಬ್ಬರು ಆಗ್ಬೇಕಂದ್ರೆ ಟ್ರೇಡಿಂಗ್ ಆಫ್ ಕರ್ನಾಟಕಕ್ಕೆ ಬನ್ನಿ. ಮಿಡಲ್ ಕ್ಲಾಸ್ ಪರ್ಸನ್ಗೆ ಏನು ಅನ್ಸುತ್ತೆ ಅವತ್ತು 1 ಲಕ್ಷದಲ್ಲಿ ನಾನು ಡೈಲಿ 20,000 ದುಡಿಬೇಕು, 30,000 ದುಡಿಬೇಕು ಅಂತ. ಇದನ್ನ ಗ್ಯಾಮ್ಲಿಂಗ್ ಮೈಂಡ್ ಸೆಟ್ ಅಂತ. ಓಕೆನಾ? ಸೊ ಡೈಲಿ ಮಾಡೋರು ರಿಯಲ್ ಆಗಿ ನಿಮಗೆ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತೋರಿಸೋದು 90% ಫೇಕು. ಡಾರ್ಕ್ ಸೀಕ್ರೆಟ್ಸ್ ಆಫ್ ದ ಸ್ಟಾಕ್ ಮಾರ್ಕೆಟ್ ಅಂತೀವಿ. ದೊಡ್ಡವ್ರು ಯಾವ ಥರ ಟ್ರೇಡ್ ಮಾಡ್ತಾರೆ. ಯಾರಿಗಾದ್ರೂ 1 ಲಕ್ಷದಲ್ಲಿ ನಂಗೆ ದಿನ 10,000 ಬೇಕು ಅಂದರೆ ದಯಮಾಡಿ ಟ್ರೇಡಿಂಗ್ ಹಬ್ಬಕ್ಕೆ ಬರಬೇಡಿ. ಮಿಡಲ್ ಕ್ಲಾಸ್ ಅವ್ರಿಗೆ ಬೇಕಾಗಿರೋ ಸ್ಟಾಕ್ ಮಾರ್ಕೆಟು. ದುಡ್ಡಿರೋರ್ಗೆ ಏನಕ್ಕೆ ಬೇಕು ಮಾರ್ಕೆಟು? ದೇರ್ ವಿಲ್ ಬಿ ಒನ್ ರೂಲ್ 50-30-20 ಅಂತ. ಅಂದರೆ ನಮ್ಮ ಖರ್ಚು 50% ಇರಬೇಕು, ಎಂಜಾಯ್ಮೆಂಟ್ 30% ಇರಬೇಕು, 20% ಅನ್ನೋದು ನನ್ನ ಇನ್ವೆಸ್ಟ್ಮೆಂಟ್ ಇರಬೇಕು. ಅದಕ್ಕೆ USA 67% ಜನ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾರೆ. ನಾವೇನು ಮಾಡ್ತೀವಿ ಇಂಡಿಯನ್ಸು? ದುಡ್ಡು ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ, ಇವಾಗ ಬ್ಯಾಂಕ್ ಅಕೌಂಟ್ ಹ್ಯಾಸ್ ಬಿನ್ ಕ್ರೆಡಿಟೆಡ್ 1 lakh. ಫಸ್ಟ್ ಬರೋದೆಲ್ಲ ಒಂದು 90,000 EMIಗೆ ಕಮಿಟ್ಮೆಂಟ್ ಇಟ್ಕೊತೀವಿ. ಅವಾಗ ಏನು ಅನ್ಕೊತೀವಿ? ಇನ್ವೆಸ್ಟ್ ಮಾಡ್ಬೋದು ಅಂತ. ಅವಾಗ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡೇ ಇರಲ್ಲ. ನಾನು ಹೇಳೋದು ಸ್ಟಾಕ್ ಮಾರ್ಕೆಟಲ್ಲಿ ನಷ್ಟ ಆಗೋದು ಸಹಜ. ಯಾವಾಗ ವಿತೌಟ್ ನಾಲೆಜ್ ಏನಾದರೂ ಮಾಡಿದ್ರೆ ಇಲ್ಲಿ ಈಸಿಯಾಗಿ ದುಡ್ಡು ಹೋಗುತ್ತೆ. ಕೆಂಡ ಮೇಲೆ ದುಡ್ಡಿಟ್ಟಂಗಿರುತ್ತೆ. ಗೋಲ್ಡನ್ ಸ್ಟ್ರಾಟಜಿನೇ ರಿವೀಲ್ ಮಾಡ್ತೀನಿ ನೋಡಿ. ನಿಫ್ಟಿ ಬೀಸ್ ಅಂತ ಇರುತ್ತೆ, ಭಾರತದ ಟಾಪ್ 50 ಕಂಪನೀಸ್. ಇದು ಯಾವುದು ರೆಕಮೆಂಡೇಶನ್ ಅಲ್ಲ, ಎಜುಕೇಷನಲ್ ಪರ್ಪಸ್ ಅಷ್ಟೇ. ಭಾರತದ 50 ಕಂಪ್ನಿಗಳಿರುತ್ತೆ. ಆ 50 ಕಂಪ್ನಿಗಳು ಝೀರೋ ಆಗುತ್ತೆ ಅಟ್ ಎ ಟೈಮು. ರಿಲಯನ್ಸ್ ಇರುತ್ತೆ, HDFC ಇರುತ್ತೆ, ICICI ಇರುತ್ತೆ. ಈ ಥರ ಒಂದೊಂದೇ ಸ್ಟಾಕ್ ಪಿಕ್ ಮಾಡೋ ಬದಲು ಒಂದು ಇಂಡೆಕ್ಸ್ ಪಿಕ್ ಮಾಡಿಬಿಟ್ಟು ನಿಫ್ಟಿ ಬೀಸಲ್ಲಿ ದುಡ್ಡು ಹಾಕಿ. ನಿಫ್ಟಿ ಬೀಸು ಯಾವತ್ತೂ ಝೀರೋ ಆಗಲ್ಲ. ನಿಫ್ಟಿ ಬೀಸ್ ಏನಾದರೂ ಝೀರೋ ಆದರೆ ಇಂಡಿಯಾ ಝೀರೋ ಆಗುತ್ತೆ. ಸ್ನೇಹಿತರೆ, ಜೀವನದಲ್ಲಿ ಒಂದಂತದವರೆಗೂ ನಾವು ದುಡಿಬೇಕು. ಅದಾದ ನಂತರ ದುಡ್ಡನ್ನ ದುಡಿಯೋದಕ್ಕೆ ಬಿಡಬೇಕು. ಹಾಗಾಗಿ ನಾನಿವತ್ತು ಬಂದಿದ್ದೀನಿ ರಾಜಾಜಿನಗರದಲ್ಲಿರುವಂತಹ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಟ್ರೇಡಿಂಗ್ ಹಬ್ಗೆ. ಇಲ್ಲಿರುವ ಪ್ರತಿಯೊಬ್ಬರು ಕೂಡ ಅವರು ಒಂದಂತದವರೆಗೂ ಜೀವನದಲ್ಲಿ ದುಡ್ದು ಅದಾದ ನಂತರ ಬೇರೆ ಮಾರ್ಗಗಳನ್ನು ದುಡ್ಡು ಮಾಡಲಿಕ್ಕೆ ಬಿಟ್ಟಿದ್ದಾರೆ. ಅದು ಹೇಗೆ ಅಂತ ಆ ಸೀಕ್ರೆಟನ್ನು ನಾನಿವತ್ತು ನಿಮಗೆ ತೋರಿಸ್ತೀನಿ. ಬನ್ನಿ. ನಮ್ಮ ಜೊತೆ ಇದ್ದಾರೆ ಇವತ್ತು ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ನವೀನ್ ಸರ್. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್, ನೀವು? ಚೆನ್ನಾಗಿದ್ದೀನಿ ಸರ್. ಹೇಗೆ ನಡೀತಾ ಇದೆ? ನೀವು ಬಂದಿದ್ದೀರಾ, ತುಂಬಾ ಖುಷಿ ಆಯ್ತು. ನೀವು ಆಕಾಶದಲ್ಲಿ ಬಂದಿದ್ದೀರಾ. ನನಗಂತೂ ನಿಮ್ಮನ್ನ ನೋಡಿ ಖುಷಿ ಆಯ್ತು ಸರ್. ಯಾಕೆ ಅಂತ ಹೇಳಿದ್ರೆ ಜೀವನದಲ್ಲಿ ಇವತ್ತಿನ ಕಾಲದಲ್ಲಿ ದುಡ್ಡು ಎಷ್ಟು ಮುಖ್ಯ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತು. ಅದು ನೀವೆಲ್ಲ ಹೇಳ್ಬೋದು, ದುಡ್ಡು ಮಾಡಿದವರು ದುಡ್ಡು ಮಾಡೋದು ತುಂಬ ಈಸಿ ಅಂತ. ಆ ದುಡ್ಡು ಮಾಡಿದವರು ದುಡ್ಡು ಮಾಡೋದಕ್ಕೆ ಎಷ್ಟು ಶ್ರಮ ಪಟ್ಟಿರ್ತಾರೆ. ಹಿಂದೆ ಎಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಬೇಕಿತ್ತು ದುಡ್ಡು ಮಾಡಬೇಕು ಅಂತ ಹೇಳಿದ್ರೆ. ಇವಾಗ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕು ಕೂಡ ಇದೆ. ಹಾಗಾಗಿ ಸ್ಮಾರ್ಟ್ ವರ್ಕ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ನಾನು ಇವತ್ತು ಟ್ರೇಡಿಂಗ್ ಹಬ್ಗೆ ಬಂದಿರೋದು. ಬನ್ನಿ ತೋರಿಸ್ತೀನಿ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಹೇಳಿ. ಸರ್, ಇನ್ವೆಸ್ಟಿಂಗಲ್ಲಿ ಇವಾಗ ಏನೂ ಡೌಟ್ ಇಲ್ಲ ಟ್ರೇಡಿಂಗ್ ಬಂದಮೇಲೆ. ಸೊ ನಾನಿಲ್ಲಿ ಆಲ್ಮೋಸ್ಟ್ 1.5-2 years ಸ್ಟೂಡೆಂಟು, ಸ್ಟಿಲ್ ಇನ್ನೂ ಬರ್ತಾನೆ ಇದ್ದೀನಿ. ಸೊ ಒಳ್ಳೆ ಕ್ಯಾಪಿಟಲ್ ಇದೆ, ಒಳ್ಳೆ ಪ್ರಾಫಿಟು ಇದೆ. ಸೊ ಅವರು ಹೇಳ್ತಾ ಇರ್ತಾರೆ ಈ ಥರ ಮಾರ್ಕೆಟ್ ಇದ್ದಾಗ ಈ ಥರ ಸಿನಾರಿಯೋ ಇರುತ್ತೆ, ಲೈಕ್ ಈ ಥರ ಮಾರ್ಕೆಟ್ ಬಿದ್ದಿದೆ, ಇವಾಗ ನೀವು ಲೈಕ್ ಏನು ಬೈ ಮಾಡಬೇಕು, ಲೈಕ್ ಎಡ್ಜಿಂಗ್ ಪರ್ಪಸ್ಸಿಗೆ ಏನೇನು ತೊಗೋಬೇಕು ಎಲ್ಲ ಹೇಳ್ಕೊಡ್ತಾರೆ. ಆ್ಯಂಡ್ ನಾವು ಓಲ್ಡ್ ಸ್ಟೂಡೆಂಟಲ್ಲಿ ನಿಮ್ಗೆ ಹೇಳ್ಕೊಡ್ಬೇಕಂತ ಹೇಳಿ ಪ್ರತಿಯೊಂದು ಲೈಕ್ ಪರ್ಸ್ನಲಾಗಿ ಏನು ಇನ್ಫಾರ್ಮೇಷನ್ ಇದು ಶೇರ್ ಮಾಡ್ತಾರೆ. ಲೈಕ್ ITsದಾಗಲಿ, ಲೈಕ್ ಹೊಸ ಟ್ಯಾಕ್ಸೇಷನ್ದಾಗಲಿ, SEBI ರೂಲ್ಸ್ ಏನಾಗಿದೆ ಪರ್ಸ್ನಲ್ ಕೂಡ ನಮ್ಗೆ ಶೇರ್ ಮಾಡ್ತಾರೆ. ಪರವಾಗಿಲ್ಲ, ಇದುವರೆಗೂ ನಮಗೇನು ಇಲ್ಲಿ ಆ ಥರ ನೆಗೆಟಿವ್ ಥಾಟ್ಸ್ ಏನಿಲ್ಲ, ಫುಲ್ ಪಾಸಿಟಿವ್ ವೈಬ್ ಇದೆ ಸರ್. ಸರ್, ಎಲ್ಲರೂ ಹೇಳ್ತಾರೆ 1 ತಿಂಗಳು ಟ್ರೈನಿಂಗ್ ತೊಗೊಂಡ್ರೆ ಸಾಕು, ನಾವೇ ಟ್ರೇಡ್ ಮಾಡ್ಬೋದು, ಒಳ್ಳೆ ಟ್ರೇಡರ್ ಆಗ್ಬೋದು ಅಂತ. ನೀವು 1.5 ವರ್ಷದಿಂದ ಬರ್ತೀನಿ ಅಂತ ಇದ್ದೀರಾ. 1.5 ವರ್ಷದಿಂದ ಇನ್ನೂ ಕಲ್ತಿಲ್ಲ ಸರ್? ಸರ್, ಕಲ್ತಿಲ್ಲ ಅನ್ನೋದಕ್ಕಿಂತ ಟ್ರೇಡಿಂಗ್ ಇದು ಇನ್ವೆಸ್ಟ್ಮೆಂಟು ಟ್ರೇಡಿಂಗ್ ಅನ್ನೋದು ಇದು ಕಲಿಯೋಕ್ಕಾಗದೇ ಇರೋಂಥ ಒಂದು ಜರ್ನಿ. ತುಂಬ ಟಫ್ ಇದೆ. ಅದು ಈಸಿಯಾಗಿ ಏನೂ ಕಲಿಯೋಕ್ಕಾಗಲ್ಲ. ಬಟ್ ಡೇ ಬೈ ಡೇ ಕಲಿತಾ ಈಸಿ ಆಗ್ಬೋದು. ಬಟ್ ಎಂಡ್ ಆಫ್ ದ ಡೇ ಯಾರೇ ಆಗಲಿ ಇದು ಕಲಿಯೋದು ತುಂಬ ಇರುತ್ತೆ. ಕಲಿಕೆ ಅನ್ನೋದು ಇದ್ರ ಡೈಲಿ ನಾವು ಕಲಿತಷ್ಟು ಆಕ್ಚುಲಿ ಮಾರ್ಕೆಟ್ ಸ್ಟ್ರಕ್ಚರು ಮತ್ತು ಮಾರ್ಕೆಟ್ ಗ್ರಾಫ್ ನೋಡಿದಾಗ ನಾವು ಇನ್ನು ಡೈಲಿ ಕಲಿತಾನೆ ಇರ್ತೀವಿ. ಸರ್, ನೀವು ಡೈಲಿ ಟ್ರೇಡಿಂಗ್ ಮಾಡ್ತಿರ್ತೀರಾ ಓಪನ್ ಮಾರ್ಕೆಟಲ್ಲಿ? ಆ್ಯಕ್ಚುಲಿ ನಾನು ಬಿಫೋರ್ ಇಲ್ಲಿ ಬರೋಕ್ಕೂ ಮುಂಚೆ ಬೈಕ್ ಮಾಡ್ತಾ ಇದ್ದೆ. ಇಲ್ಲಿ ಬಂದಮೇಲೆ ಆ್ಯಕ್ಚುಲಿ ಅವ್ರು ಹೇಳಿದ್ದು ಥಾಟ್ಸ್ ಮತ್ತು ಅಲ್ಲಿ IB ಹೆಂಗೆ ವರ್ಕ್ ಆಗುತ್ತೆ, ಡೆಲ್ಟಾ ಹೆಂಗೆ ವರ್ಕ್ ಆಗುತ್ತೆ, ಥೀಟಾ ಗಾಮಾ ಅಂದರೆ ಏನೋ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ತಿಳ್ಕೊಂಡವಲ್ಲ. ಸೊ ಬೈಯಿಂಗ್ ಅನ್ನೋದು ಒಂಥರ ಟ್ರ್ಯಾಪೇ. ಅದು ಬೈಯಿಂಗ್ ಬದಲು ಸೆಲ್ಲಿಂಗ್ ಮಾಡಿದ್ರೆ ಪ್ರೆಸೆಂಟ್ ಸೆಲ್ಲಿಂಗ್ ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ಸೆಲ್ಲಿಂಗಿಂದ ಲೈಕ್ ಮಿನಿಮಮ್ ಪರ್ಸೆಂಟ್ ಪ್ರಾಫಿಟ್ ಇದೆ, ತೊಂದರೆ ಇಲ್ಲ. ಸರ್, ನವೀನ್ ಸ್ಟ್ರಾಟಜೀಸ್ ವರ್ಕ್ ಆಗುತ್ತಾ? ಆ್ಯಕ್ಚುಲಿ ಹೌದು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ನಾವು ಅದನ್ನು ಈಗ ರೀಸೆಂಟಾಗಿ ಅದನ್ನು ಡಿಪ್ಲೈ ಲೈಕ್ ನಾನು ಮಾಡ್ಕೊಂಡಿದ್ದೀನಿ ಅದನ್ನು. ಓಕೆ, ಥ್ಯಾಂಕ್ ಯು ಸರ್. ಇಲ್ಲಿವರೆಗೂ ಎಷ್ಟು ಲಾಭ ಮಾಡಿದ್ದೀರಾ ಸರ್ ಈ ಟ್ರೇಡಿಂಗ್ ಹಬ್ಗೆ ಬಂದಮೇಲೆ? ಸರ್, ಚೆನ್ನಾಗೇ ಮಾಡಿದ್ದೀನಿ. ಅದು ಪಬ್ಲಿಕಲ್ಲಿ ಹೇಳಂಗಿಲ್ಲ ತಗೊಳ್ಳಿ. ಅದು ಒಂದು ಅಷ್ಟೊಂದೆಲ್ಲ ಮಾಡಿಲ್ಲ ತಗೊಳ್ಳಿ. ನಿಮ್ಮ ನಗುನೇ ಗೊತ್ತಾಗ್ತಿದೆ ಸರ್. ಆಗಲಿ ಸರ್, ಇನ್ನಷ್ಟು ಕೋಟಿ ಆಗಲಿ. ಸರ್, ಇಲ್ಲಿವರೆಗೂ ನಾನು 1 ತಿಂಗಳಾಯಿತು ಸ್ಟಾರ್ಟ್ ಮಾಡಿ. ಏಪ್ರಿಲ್ ತಿಂಗಳಲ್ಲೇ ಮಾಡಿದ್ದು. ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ ಪ್ಲೆಡ್ಜ್ ಮಾಡಿ ಅದರಲ್ಲಿ ಟ್ರೇಡಿಂಗ್ ಮಾಡ್ತಾಯಿದ್ದೀನಿ. ಸೊ ಇನ್ವೆಸ್ಟ್ಮೆಂಟಲ್ಲಿ ಒಂದು 26,000 ಸಿಕ್ಕಿದೆ, ಅಂದರೆ ಪ್ರಾಫಿಟಲ್ಲಿ ರನ್ ಆಗ್ತಾಯಿದೆ. ಟ್ರೇಡಿಂಗಲ್ಲಿ ಒಂದು 26,000 ಮಾಡಿದ್ದೀನಿ ಸರ್.
ಏನ್ ಸರ್ ಬರೀ ನೀವು ಥೌಸಂಡ್ಸ್ ಅಲ್ಲಿ ಹೇಳ್ತೀರಾ, ಎಲ್ಲ ಕ್ರೋರ್ಸ್ ಅಲ್ಲಿ ಮಾತಾಡ್ತಾರೆ. ಸರ್ ನಾನು ಬಂದು ಒಂದೇ ತಿಂಗಳು ಸರ್ ಆಗಿದ್ದು. ಓಕೆ, ಸೊ ಕ್ರೋರ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕ್ರೋರ್ಸ್ ಅರ್ನಿಂಗ್ಸ್ ಇರುತ್ತೆ. ಅದೇ ಅಂದರೆ ದುಡ್ಡು ಹಾಕಿ ದುಡ್ಡು ಮಾಡೋದು ಅಂತಾರಲ್ಲ, ಆ ಲಾಜಿಕ್ ವರ್ಕ್ ಆಗುತ್ತೆ ಇಲ್ಲಿ. ನಾವು ಮಿಡ್ಲ್ ಕ್ಲಾಸ್ ಜನ, ಸ್ವಲ್ಪ ಕಡಿಮೆ ಇದೆ ದುಡ್ಡು, ಸೊ ಅಷ್ಟರಲ್ಲಿ ಮಾಡ್ತಾ ಇದ್ದೀವಿ. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಸರ್, ಎಷ್ಟು ಲಾಭ ಆಯಿತು? ಸೊ ಇವಾಗ ನಾನು ಒಂದು 7 ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ. ಅದರಲ್ಲಿ ಒಂದು 50-52 ಸಾವಿರ ಲಾಭ ಆಗಿದೆ ಒಂದು ತಿಂಗಳಿಗೆ. ತೋರಿಸ್ಬೋದು ಸರ್ ಲೈವ್ ಆಗಿ? ಖಂಡಿತ ಮೇಡಮ್, ತೋರಿಸ್ತೀನಿ. ಇದು ನೋಡಿ ನಂದು ಟ್ರೇಡಿಂಗ್ ಪ್ರಾಫಿಟ್ ಇದು. ಅದಾದಮೇಲೆ ಇದು ನನ್ನ ಇನ್ವೆಸ್ಟ್ಮೆಂಟ್ ಪ್ರಾಫಿಟ್ಟು. ಆ್ಯಕ್ಚುಲಿ ಇವತ್ತು ಮಾರ್ಕೆಟ್ ನೆಗೆಟಿವಲ್ಲಿದೆ, ಸ್ವಲ್ಪ ಕಡಿಮೆ ಆಗಿದೆ. ಸೊ ಓವರಾಲ್ ಒಂದು 23,000 ಪ್ರಾಫಿಟಲ್ಲಿದೆ. ಆ್ಯಕ್ಚುಲಿ 28ವರೆಗೂ ಹೋಗಿತ್ತು. ಸ್ವಲ್ಪ ಮಾರ್ಕೆಟ್ ಒಂದು 2-3 ದಿವಸದಿಂದ ಆ ಕಡೆ ಈ ಕಡೆ ಆಗ್ತದೆ. ಅಂದರೆ ಮಿಡಲ್ ಕ್ಲಾಸ್ ಜನ ಬಂದು ಕ್ಲಾಸಿಗೆ ಬಂದು ಕಲಿಬಹುದಾ, ದುಡ್ಡು ಹಾಕಿ ದುಡ್ಡು ಮಾಡಬಹುದಾ? ಹೌದು, ಅಂದರೆ ಇದಕ್ಕೆ ಮುಂಚೆ ನಾನೇ ಓನಾಗಿ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ನಾನು ಸೇರಿಕೊಂಡಿದ್ದೆ. ಆವಾಗ ETF ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳ್ಕೊಟ್ಟಿದ್ರು. ಅದನ್ನು ನಾನು ಇನ್ನೊಂದು ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಮಾಡ್ತಾಯಿದ್ದೀನಿ. ಅದರಲ್ಲೂ ಕೂಡ ಪ್ರಾಫಿಟಲ್ಲಿದ್ದೀನಿ. ಬರೀ ಇನ್ವೆಸ್ಟ್ಮೆಂಟ್ ಮಾತ್ರ ಮಾಡ್ತೀನಿ, ಅದರಲ್ಲಿ ಬೇರೆ ಏನು ಟ್ರೇಡಿಂಗ್ ಎಲ್ಲ ಮಾಡಲ್ಲ. ಸೊ ಅದು ನೋಡಿ ನಿಮಗೆ ಆ್ಯಕ್ಚುಲಿ ಫಾರಿನ್ದು ಇದು ಗ್ಲೋಬಲ್ ಮಾರ್ಕೆಟಲ್ಲೆಲ್ಲ ಇನ್ವೆಸ್ಟ್ ಮಾಡಿದ್ದೀನಿ. ಅದು ಕೂಡ ಒಂದು 20,000-30,000ವರೆಗೂ ಹೋಗಿದೆ ಪ್ರಾಫಿಟ್ ಇವತ್ತು. ಅಂದರೆ ಎಲ್ಲ ಕಡೆಯಿಂದ ಲಾಭ, ಎಲ್ಲ ಕಡೆಯಿಂದ ಲಾಭ ಆಗ್ತಾ ಇದೆ. ಎಲ್ಲ ಕಡೆಯಿಂದ ಹಂಗೇನಿಲ್ಲ. ಸ್ಟಾರ್ಟಿಂಗಲ್ಲಿ ನಾವು ಟ್ರಯಲ್ ಆ್ಯಂಡ್ ಎರರ್ ತುಂಬ ನಡೆದಿದೆ. ನಾನು ತುಂಬ ಲಾಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಲಾಸ್ ಯಾಕಾಯಿತು ಅಂತ ಕಂಡುಹಿಡಿಯೋಕ್ಕೆ ಹೋದಾಗ ಒಂದೊಂದರಲ್ಲ ಅದು ಅರ್ಥ ಆಗ್ತಾ ಬರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗ್ತಾ ಬರುತ್ತೆ ಪ್ರಾಫಿಟ್ ಮಾಡೋದು ಹೆಂಗೆ ಅಂತ. ಆ ರೂಟಿಗೆ ಬರಬೇಕು ನಾವು. ಸೊ ಇವಾಗ ಹೆಜ್ಜೆ ಇಟ್ಟಿದ್ದೀನಿ, ಅದು ನವೀನ್ ಸರಿಂದ. ಹಾಗಾದರೆ ಟ್ರೇಡಿಂಗ್ ಅಪ್ ಇನ್ಸ್ಟಿಟ್ಯೂಟ್ನ ನೀವು ಜನರಿಗೆ ರೆಫರ್ ಮಾಡ್ಬೋದಾ? ಹಾಗಾದರೆ ಫಸ್ಟ್ ನನ್ನ ಫ್ಯಾಮಿಲಿಗೆ ರೆಫರ್ ಮಾಡಿದ್ದೆ. ನನ್ನ ಹೆಂಡತಿ ಮಗನ್ನೇ ಕರ್ಕೊಬಂದು ಇಲ್ಲಿ ಕೂಡಿಸಿದ್ದೆ ನಾನು ಕಲ್ತ ಮೇಲೆ. ಆಮೇಲೆ ನನ್ನ ಕಡೆಯಿಂದ ಸಾರ್ ಹತ್ರ ಅಕೌಂಟ್ ಇದೆಯಲ್ಲೋ ಗೊತ್ತಿಲ್ಲ, 15 ಜನ ನಾನು ಆಲ್ರೆಡಿ ರೆಫರ್ ಮಾಡಿದ್ದೀನಿ ಈ ಇನ್ಸ್ಟಿಟ್ಯೂಟ್ಗೆ. ಸೊ ನನಗಿನ್ನೂ ಯಾರಾದರೂ ಗೊತ್ತಾದರೆ ನನ್ನ ಫ್ರೆಂಡ್ಸು ಇನ್ನೋರು ಮತ್ತು ಯಾರು ಸಿಕ್ಕಿದ್ರೆ ಖಂಡಿತ ಇಲ್ಲಿ ಕಳಿಸ್ತೀನಿ. ಸರ್ ದೊಡ್ಡ ಹೇಳ್ತಾರೆ ಒಂದಂತದವರೆಗೂ ನಾವು ದುಡ್ಡು ಮಾಡ್ಲಿಕ್ಕೆ ಬಿಡಬೇಕು ಅಂತ ಹೇಳಿ, ಅದ್ರ ಸೀಕ್ರೆಟ್ ಏನು ಸರ್? ಮೇಡಮ್, ಅದು ಸೀಕ್ರೆಟ್ ಬಂದುಬಿಟ್ಟೆ ಕಾಂಪೌಂಡಿಂಗ್ ಎಫೆಕ್ಟ್ ಅಂತೀವಿ. ಏನಂದರೆ ಬಡ್ಡಿ ಮೇಲೆ ಚಕ್ರ ಬಡ್ಡಿ, ಅದ್ರ ಮೇಲೆ ಭೂಚಕ್ರ ಬಡ್ಡಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಯಾರಿಗಾದ್ರೂ ಒಂದು ಪರ್ಸನ್ನು 15,000 ಇಂದ 20,000 ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಅವ್ರಿಗೊಂದು ಕೋಟಿ ಮಾಡಬೇಕು ಅಂದರೆ ಹತ್ರ ಅವ್ರಿಗೆ 15 ವರ್ಷದಿಂದ 18 ವರ್ಷ ಬೇಕು. ಹೌದು. ಅದಾದಮೇಲೆ ನೆಕ್ಸ್ಟ್ ಕೋಟಿ ಆಗೋಕ್ಕೆ 2 ರಿಂದ 3 ವರ್ಷ ಬೇಕು. ಅದು ನೆಕ್ಸ್ಟ್ ಕೋಟಿ ಆಗೋಕ್ಕೆ ಬರೀ ಒಂದೊಂದು ವರ್ಷ ಸಾಕು. ಸೊ ನೀವು ಅಕಸ್ಮಾತ್ 20% ಸ್ಕೇಜ್ ಇಯರ್ ಏನಾದರೂ ತೆಗೆದ್ರೆ ಇವನ್ 15,000 20,000 ಕೂಡ ನಿಮ್ಮ ರಿಟೈರ್ಮೆಂಟ್ ಏಜ್ಗೆ 30 ರಿಂದ 35 ಕೋಟಿ ಆಗಿರುತ್ತೆ ಮೇಡಮ್. ಅಂದರೆ 1 ಕೋಟಿ ಆಗೋರ್ಗು KGF ಬಾಬು ಅವ್ರು ಏನು ಹೇಳ್ತಾರೆ, 1 ಕೋಟಿ ಮಾಡೋರ್ಗೂ ಕಷ್ಟ, ಅವಾಗವರೆಗೂ ನೀವು ದುಡೀರಿ, ಅದಾದಮೇಲೆ ದುಡ್ಡು ನಿಮಗೋಸ್ಕರ ದುಡಿಯುತ್ತೆ. ಅವರು LKG ಫೇಲು, ಅವ್ರು ಕೂಡ ಎಜುಕೇಷನ್ ಮಾಡಿಲ್ಲ, ಐಸ್ಟೀನ್ ಅವ್ರು ಕೂಡ ಜಾಸ್ತಿ ಎಜುಕೇಷನ್ ಮಾಡಲ್ಲ. ಇಬ್ಬರು ಹೇಳೋದು ಅಷ್ಟೇ, ಕಾಂಪೌಂಡಿಂಗ್ ಮಾಡಿ. ಯಾರು ಕಾಂಪೌಂಡಿಂಗ್ ಗೊತ್ತೋ ಅವರು ದುಡ್ಡು ಮಾಡ್ತಾರೆ. ಕಾಂಪೌಂಡಿಂಗ್ ಇಸ್ ದ 8th ವಂಡರ್ ಆಫ್ ದಿ ವರ್ಲ್ಡ್ ಅಂತ ಅವ್ರು ಹೇಳಿದ್ದಾರೆ. KGF ಬಾಬು ಅವರು ಒಂಥರ ಡಿಫ್ರೆಂಟಾಗಿ ಹೇಳಿದ್ದಾರೆ ಅಷ್ಟೇ. ಆಮೇಲೆ ಕೋಟಿಯಿಂದ ಕೋಟಿ ಮಾಡೋದು ಈಸಿ ಮೇಡಮ್, ಮಲ್ಕೊಂಡಿದ್ದಾಗ ದುಡ್ಡಾಗತ್ತೆ. ಈ ಟ್ರೇಡಿಂಗ್ ಹಬ್ ಅಕಾಡೆಮಿಲಿ ಏನೆಲ್ಲ ಹೇಳ್ಕೊಡ್ತೀರಾ ಮೇಡಮ್? ನಾವು ಟ್ರೇಡಿಂಗ್ ಹಬ್ ಅಲ್ಲಿ ಫಂಡಮೆಂಟಲ್ಸ್ ಅಂದರೆ ಏನು, ಟೆಕ್ನಿಕಲ್ಸ್ ಅಂದರೆ ಏನು, ಇಂಟ್ರಾಡೇಲಿ ಯಾವ ಥರ ದುಡ್ಡು ಮಾಡೋದು, ಯಾವ ಥರ ಫಸ್ಟು ದುಡ್ಡು ಕಳ್ಕೊಬಾರ್ದು. ಜನ ಎಲ್ಲರೂ ದುಡ್ಡು ಮಾಡೋದು ಅನ್ಕೊತಾರೆ ಸ್ಟಾಕ್ ಮಾರ್ಕೆಟ್ ಅಂದರೆ. ಸ್ಟಾಕ್ ಮಾರ್ಕೆಟ್ ಅವಾಗ ಶಾಕ್ ಮಾರ್ಕೆಟ್ ಕೂಡ ಆಗೋಗುತ್ತೆ. ಓಕೆನಾ, ಗೊತ್ತಿಲ್ಲ ಅಂದರೆ. ಸೊ ಇಲ್ಲಿ 91% ದುಡ್ಡು ಕಳ್ಕೊಳೋರೇ ಜಾಸ್ತಿ, 9% ಜನ ಅಷ್ಟೇ. ಆ 9ಲ್ಲಿ ನೀವು ಒಬ್ಬರು ಆಗಬೇಕು. 9ಲ್ಲಿ ಒಬ್ಬರು ಆಗಬೇಕಂದ್ರೆ ಟ್ರೇಡಿಂಗ್ ಆಫ್ ಕರ್ನಾಟಕಕ್ಕೆ ಬನ್ನಿ. 91ನಲ್ಲಿ ನೀವೇನಾದರೂ ಇರಬೇಕು ಅಂದರೆ ಗ್ಯಾಮ್ಲಿಂಗ್ ಮಾಡಿ ಅಂತ ಹೇಳ್ತೀವಿ. ನಿಮ್ಮ ಅಕಾಡೆಮಿಗೆ ಏನಕ್ಕೆ ಬರಬೇಕು ಸರಿ? ನಮ್ಮ ಅಕಾಡೆಮಿಗೆ ಏನಕ್ಕೆ ಬರಬೇಕಂದ್ರೆ ಬಿಕಾಸ್ ಆಫ್ ಅವರ್ ಸ್ಟೂಡೆಂಟ್ಸ್ ಸಕ್ಸಸ್ ರೇಷಿಯೋ. ನಮ್ಮದು ಬಂದುಬಿಟ್ಟು ಕನ್ವರ್ಷನ್ ರೇಟು ಮತ್ತು ಸಕ್ಸಸ್ ರೇಷಿಯೋ ಜಾಸ್ತಿ ಇದೆ ಮೇಡಮ್. ಅಂದರೆ ನಾವು ಇನ್ವೆಸ್ಟಿಂಗ್ ಏನು ಹೇಳ್ಕೊಡ್ತೀವಿ ಅದನ್ನು ಚಾಚು ತಪ್ಪದೆ ನೀವು ಪಾಲಿಸಿದ್ರೆ ಒಳ್ಳೆ ಸಕ್ಸಸ್ ಸಿಗುತ್ತೆ, ಒಳ್ಳೆ ದುಡ್ಡು ಮಾಡ್ಬೋದು. ನಿಮ್ಮ ಡ್ರೀಮ್ಸ್ ಏನೇನಿರುತ್ತೆ, ಮನೆ ಕಟ್ಟಬೇಕು, ಇಂಥ ಕಾರಲ್ಲಿ ಓಡಾಡಬೇಕು, ಅದೆಲ್ಲ ಎಲ್ಲಿಂದ ಸಾಧ್ಯ ಆಗುತ್ತೆ? ಒಂದು ಇನ್ವೆಸ್ಟಿಂಗ್, ಇದರಲ್ಲೇ ಅಂತಲ್ಲ. ರಿಯಲ್ ಎಸ್ಟೇಟ್ ಇವಾಗ ಯಾರೂ ಮಾಡೋಕ್ಕಾಗ್ತಾ ಇಲ್ಲ. ಓಕೆನಾ, ಯಾಕಂದರೆ ಸ್ಯಾಚುರೇಷನ್ ಹೊರಟೋಗಿದೆ. ಇಲ್ಲಿ ನಾವು ಒಂದು ಲ್ಯಾಂಡ್ ತೊಗೊಬೇಕಂದ್ರೆ ನಿಮಗೆ ಆಲ್ಮೋಸ್ಟ್ 2-3 ಕೋಟಿ ಆಗುತ್ತೆ. ಮಿಡಿಲ್ ಕ್ಲಾಸ್ ಅವ್ರು ಏನು ಮಾಡಬೇಕು? ಮಿಡಿಲ್ ಕ್ಲಾಸ್ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಅಂತ ಎಲ್ಲಿದೆ? ಸ್ಟಾಕ್ ಮಾರ್ಕೆಟ್ ಒಂದೇ ಇರೋದು. ನೀವು ಬನ್ನಿ, ಸ್ಟಾಕ್ ಮಾರ್ಕೆಟು ಟ್ರೇಡಿಂಗ್ ಆಫ್ ಕರ್ನಾಟಕ ಬರೀ 6,000ದಲ್ಲಿ ಅಷ್ಟೇ ಮೇಡಮ್. ನಾನು ಕಲಿಯೋವಾಗ 1 ಲಕ್ಷ 1.5 ಲಕ್ಷ ಫೀಸ್ ಕೊಟ್ಟು ಕಲ್ತೀನಿ. ಇವಾಗ ನಾವು ಕಲಿಸ್ತಾ ಇರೋದು ಬರೀ 6,000ದಲ್ಲಿ ಮಾತ್ರ ಕಲಿಸ್ತಾ ಇದ್ದೀವಿ. ಕರ್ನಾಟಕ ಜನತೆ ಎಲ್ಲೆಲ್ಲಿದ್ದರೂ ಮೂಲೆಯಲ್ಲೂ ಬನ್ನಿ. ನಮ್ದು ಆಲ್ರೆಡಿ ಮೈಸೂರಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿದ್ದೀವಿ, ಬೆಂಗಳೂರು ಬಿಟ್ಟು. ನೆಕ್ಸ್ಟ್ ದೇವನಹಳ್ಳಿಯಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮಂಗಳೂರು ಟಾರ್ಗೆಟ್ ಮಾಡ್ತಾಯಿದ್ದೀವಿ. ನೋಡೋಣ, ಎಲ್ಲರ ಪ್ರೀತಿ ಆಶೀರ್ವಾದ ಇದೇ ಥರ ಇದ್ದರೆ ಮಂಗಳೂರಲ್ಲಿ ಇದೇ ವರ್ಷ ಓಪನ್ ಮಾಡ್ತೀವಿ. ಸ್ಟಾಕ್ ಮಾರ್ಕೆಟ್ ಮತ್ತು ಶೇರ್ ಮಾರ್ಕೆಟ್ ಅಂತ ಹೇಳಿದರೆ ಜನಗಳ ಮೈಂಡ್ಸೆಟ್ಟು ಬೇರೆ ರೀತಿ ಇರುತ್ತೆ. ಗ್ಯಾಮ್ಲಿಂಗು, ಅಲ್ಲಿ ದುಡ್ಡು ಹಾಕಿ ಕಳ್ಕೊಳ್ತೀವೋ ಇಲ್ವೋ ಆ ರೀತಿ ಅಂತ ಹೇಳಿ ಅವರ ಮೈಂಡ್ಸೆಟ್ಟು ಏನು ಇಟ್ಕೊಂಡು ಇಲ್ಲಿಗೆ ಬರಬೇಕು? ಕರೆಕ್ಟ್ ಮೇಡಮ್, ಒಳ್ಳೆ ಕ್ವಶನ್ನು.
ಗ್ಯಾಮ್ಲಿಂಗ್ ಮೈಂಡ್ ಸೆಟ್ ಇಟ್ಕೊಂಡು ಯಾಕೆ ಬರ್ತಾರೆ ಅಂತ ಹೇಳ್ತೀನಿ ಕೇಳಿ. ಮಿಡಲ್ ಕ್ಲಾಸ್ ಪರ್ಸನ್ಗೆ ಏನು ಅನಿಸುತ್ತೆ ಅವತ್ತು 1 ಲಕ್ಷದಲ್ಲಿ ನಾನು ಡೈಲಿ 20,000 ದುಡಿಬೇಕು, 30,000 ದುಡಿಬೇಕು ಅಂತ. ಇದನ್ನು ಗ್ಯಾಮ್ಲಿಂಗ್ ಮೈಂಡ್ ಸೆಟ್ ಅಂತಾರೆ. ಸ್ಟಾಕ್ ಮಾರ್ಕೆಟ್ ಯಾರೆಲ್ಲ ಬರ್ಬೋದು ಅಂತ ನಾನು ಹೇಳ್ತೀನಿ ಅಂದರೆ ಬಿಸ್ನೆಸ್ ಪೀಪಲ್, ಬಿಸ್ನೆಸ್ ಮೈಂಡ್ ಸೆಟ್ ಇಟ್ಕೊಂಡವರು. ಇವಾಗ ನನ್ನ ಹತ್ರ 1 ಲಕ್ಷ ಇದೆ, 2 ಲಕ್ಷ ಇದೆ, 3 ಲಕ್ಷ ಇದೆ. ದಿನಕ್ಕೆ ಇಷ್ಟು ಪ್ರಾಫಿಟ್ ಅಲ್ಲ, ವರ್ಷಕ್ಕೆ ಇಷ್ಟು ಪ್ರಾಫಿಟ್ ಮಾಡ್ತೀನಿ, 6 ತಿಂಗಳಿಗೆ ಇಷ್ಟು ಪ್ರಾಫಿಟಲ್ಲಿ ಇರ್ತೀನಿ, ನನ್ನ ಕ್ಯಾಪಿಟಲ್ ಇಷ್ಟು ಗ್ರೋ ಮಾಡ್ತೀನಿ. ಡೈಲಿ ಮಾಡ್ತಿದ್ರೆ ಜೂಜ್ ಆಗುತ್ತೆ. ಓಕೆನಾ? ಸೊ ಡೈಲಿ ಮಾಡೋರು ರಿಯಲ್ ಆಗಿ ನಿಮಗೆ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತೋರಿಸೋದು 90% ಫೇಕು. ಓಕೆ, ಎಲ್ಲರೂ ದುಡ್ಡು ಮಾಡೋಂಗಿದ್ರೆ 91% ಯಾಕೆ ಲಾಸಲ್ಲಿದ್ದಾರೆ ಅಲ್ವಾ? 9% ಜನ ಯಾಕೆ ಪ್ರಾಫಿಟಲ್ಲಿದ್ದಾರೆ? 9% ಜನ ಏನೇನು ಮಾಡ್ತಾ ಇದ್ದಾರೋ ಅದನ್ನ ಇಲ್ಲಿ ಸೀಕ್ರೆಟ್ಸ್ ಹೇಳ್ಕೊಡ್ತೀವಿ. ಡಾರ್ಕ್ ಸೀಕ್ರೆಟ್ಸ್ ಆಫ್ ದ ಸ್ಟಾಕ್ ಮಾರ್ಕೆಟ್ ಅಂತೀವಿ. ದೊಡ್ಡವ್ರು ಯಾವ ಥರ ಟ್ರೇಡ್ ಮಾಡ್ತಾರೆ ಅಂತ ನಾನು ಇಲ್ಲಿ ಹೇಳ್ಕೊಡ್ತೀನಿ. ಪ್ಲಸ್ ಗ್ಯಾಮ್ಲಿಂಗ್ ಮೈಂಡ್ ಸೆಟ್ ಇಟ್ಕೋಬೇಡಿ. ಯಾರಿಗಾದ್ರೂ 1 ಲಕ್ಷದಲ್ಲಿ ನಂಗೆ ದಿನ 10,000 ಬೇಕು ಅಂದರೆ ದಯಮಾಡಿ ಟ್ರೇಡಿಂಗ್ ಹಬ್ಬಕ್ಕೆ ಬರಬೇಡಿ, ಬೇರೆ ಕಡೆ ಹೋಗಿ ಕಲ್ತ್ಕೊಳ್ಳಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರಿಗೆ ಸೆಕೆಂಡ್ರಿ ಸೋರ್ಸ್ ಆಫ್ ಇನ್ಕಮ್ ಮಾಡಬೇಕು, ಯಾರ್ಯಾರಿಗೊಂದು ಪೊಟೆನ್ಷಿಯಲ್ಲು, ನಾನು 10 ವರ್ಷ 10 ವರ್ಷ 11 ವರ್ಷ ಇನ್ವೆಸ್ಟ್ ಮಾಡ್ತೀನಿ, 15 ವರ್ಷ ಇಡ್ತೀನಿ, ನನ್ನ ಡ್ರೀಮ್ ಏನಾದರೂ ರೇಂಜ್ ರೋವರು, ನನ್ನ ಡ್ರೀಮ್ ಏನಾದರೂ ರೋಲ್ಸ್ ರಾಯ್ಸ್ ಇದ್ದರೆ ಅವ್ರು ಮಾತ್ರ ಬನ್ನಿ. ಆಲ್ಟೋ ಕಾರ್ ಇರೋರು ಯಾವತ್ತೂ ಬರಕ್ಕೆ ಹೋಗ್ಬೇಡಿ. ಕೆಲಸ ಮಾಡಿಕೊಂಡೆ JOB ಅಂತಾರೆ, ಜಸ್ಟ್ ಒಬೇ ಯುವರ್ ಬಾಸ್. ಜಾಬ್ ಮಾಡ್ಕೊಂಡು ಆರಾಮಾಗಿರಿ ಮನೇಲಿ. ಓಕೆ, ಇವಾಗ ನಮ್ಮ ವಿಡಿಯೋ ನೋಡ್ತಿರ್ತಾರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಮಂತ್ಲಿ ಅವ್ರು 30,000 ಸಂಬಳ ಇರುತ್ತೆ. ಆದರೂ ನಾನು ಸ್ಟಾಕು ಅಥವಾ ಶೇರ್ಗೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಕನಿಷ್ಠ ಅಂದರೆ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಯಾವಾಗ ರಿಟರ್ನ್ ತಗೋಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು? ಮಿಡಲ್ ಕ್ಲಾಸ್ ಅವ್ರಿಗೆ ಬೇಕಾಗಿರೋ ಸ್ಟಾಕ್ ಮಾರ್ಕೆಟ್. ದುಡ್ಡಿರೋರ್ಗೆ ಏನಕ್ಕೆ ಬೇಕು ಮಾರ್ಕೆಟು? ದುಡ್ಡಿರೋನು ಹೆಂಗೂ ದುಡ್ಡು ಮಾಡ್ತಾ ಇರ್ತಾನೆ. ಮಾರ್ಕೆಟ್ ಯಾರಿಗೆ ಬೇಕು ಅಂದರೆ ಇಲ್ಲಿಂದ ದುಡ್ಡು ಮಾಡಬೇಕು, ಇಲ್ಲಿಂದ ನಾನು ವೆಲ್ತ್ ಕ್ರಿಯೇಟ್ ಮಾಡಬೇಕು, ಇಲ್ಲಿಂದ ರಿಚ್ ಆಗಬೇಕು. ಅವ್ರಿಗೆ ದೇರ್ ವಿಲ್ ಬಿ ಒನ್ ರೂಲ್ 50-30-20 ಅಂತ. ಅಂದರೆ ನಮ್ಮ ಖರ್ಚು ಎಷ್ಟು ಮಾಡ್ತೀವಿ, ನಮ್ಮ ಎಕ್ಸ್ಪೆನ್ಸ್ ಎಷ್ಟು ಮಾಡ್ತೀವಿ, ಇನ್ವೆಸ್ಟ್ ಎಷ್ಟು ಮಾಡ್ತೀವಿ. ನಮ್ಮ ಖರ್ಚು 50% ಇರಬೇಕು, ಎಂಜಾಯ್ಮೆಂಟ್ 30% ಇರಬೇಕು, 20% ಅನ್ನೋದು ನನ್ನ ಇನ್ವೆಸ್ಟ್ಮೆಂಟ್ ಇರಬೇಕು. ಇದನ್ನು 50-30-20 ರೂಲ್ ಅಂತೀವಿ. ಇದು ವರ್ಲ್ಡಲ್ಲಿ ವೆರಿ ವೆರಿ ಫೇಮಸ್ ರೂಲ್. ಇಂಡಿಯಾಗೆ ಇನ್ನೂ ಅಷ್ಟು ಜನಕ್ಕೆ ಗೊತ್ತಿಲ್ಲ. ಯಾರಿಗೆ 1 ಲಕ್ಷ ಬಂದ್ರೂ 50,000 ಏನು ಮಾಡಬೇಕು, ಖರ್ಚು ಮಾಡಬೇಕು. 30,000 ಏನು ಮಾಡಬೇಕು, ಎಂಜಾಯ್ ಮಾಡಬೇಕು. 20,000 ಏನು ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು. ಅದಕ್ಕೆ USA 62% ಜನ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾರೆ. ಅವರು ಒಂದು ಲೈಫ್ ಸೆಟ್ ಮಾಡ್ಕೊಂಡಿರ್ತಾರೆ. ಹೆಂಗೆ? ಫಸ್ಟ್ ಇನ್ವೆಸ್ಟ್ಮೆಂಟ್, ಆಮೇಲೆ ಖರ್ಚು. ನಾವೇನು ಮಾಡ್ತೀವಿ ಇಂಡಿಯನ್ಸು? ದುಡ್ಡು ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ, ಇವಾಗ ಬ್ಯಾಂಕ್ ಅಕೌಂಟ್ ಹ್ಯಾಸ್ ಬಿನ್ ಕ್ರೆಡಿಟೆಡ್ 1 lakh. ಫಸ್ಟ್ ಬರೋದೆಲ್ಲ ಒಂದು 90,000 EMIಗೆ ಕಮಿಟ್ಮೆಂಟ್ ಇಟ್ಕೊತೀವಿ. ಅವಾಗ ಏನು ಅನ್ಕೊತೀವಿ, ಇನ್ವೆಸ್ಟ್ ಮಾಡ್ಬೋದು ಅಂತ. ಅವಾಗ ಇನ್ವೆಸ್ಟ್ ಮಾಡೋಕ್ಕೆ ದುಡ್ಡೇ ಇರಲ್ಲ. ಫಸ್ಟ್ ನಾವೇನು ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು, ಆಮೇಲೆ ಖರ್ಚುಗಳಿಗೆ ಇಟ್ಕೋಬೇಕು. ಫಸ್ಟ್ ಇನ್ವೆಸ್ಟ್ ಮೈನಸ್ ಎಕ್ಸ್ಪೆನ್ಸಸ್ ಈಸ್ ಈಕ್ವಲ್ ಟು ವೆಲ್ತ್. ಸರ್, ಸ್ಟಾಕ್ ಮಾರ್ಕೆಟಲ್ಲಿ ನಷ್ಟ ಆಗುತ್ತೆ ಅಂತ ಹೇಳ್ತಾರೆ, ನಿಜವಾಗ್ಲೂ ನಷ್ಟ ಆಗುತ್ತೆ ಸರ್? 100% ನಷ್ಟ ಆಗೇ ಆಗುತ್ತೆ. ಗೊತ್ತಿಲ್ದಿರ ಏನು ಮಾಡಿದ್ರು ನಷ್ಟನೇ ಅಲ್ವಾ ಮೇಡಮ್? ಇವಾಗ ಕಾರ್ ಕಲ್ತ್ಕೊಬೇಕು ಅನ್ಕೊತಾ ಇದ್ದೀರಾ ಅನ್ಕೊಳ್ಳಿ, ಕಾರ್ ಎಲ್ಲಿ ಕಲ್ತ್ಕೊತೀರಾ? ಡ್ರೈವಿಂಗ್ ಸ್ಕೂಲು ಅಲ್ವಾ, ಹೋಗ್ಬಿಟ್ಟು ಕಲ್ತ್ಕೊತೀರಾ. ಕಾರ್ ಇದೆ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಹೈವೇಲಿ ಎತ್ಕೊಂಡು ಹೋಗ್ಬಿಟ್ಟು ಕ್ಲಚ್ಚು ಬ್ರೇಕು ಆಕ್ಸಿಲರೇಟರ್ ಇಡ್ತೀನಿ ಅಂದರೆ ಏನಾಗುತ್ತೆ? ನಿಮಗೂ ತೊಂದರೆ, ಪಕ್ಕದಲ್ಲಿರೋರ್ಗು ತೊಂದರೆ ಆಗುತ್ತೆ. ನಾನು ಹೇಳೋದು ಸ್ಟಾಕ್ ಮಾರ್ಕೆಟಲ್ಲಿ ನಷ್ಟ ಆಗೋದು ಸಹಜ. ಯಾವಾಗ? ವಿತೌಟ್ ನಾಲೆಜ್ ಏನಾದರೂ ಮಾಡಿದ್ರೆ ಇಲ್ಲಿ ಈಸಿಯಾಗಿ ದುಡ್ಡು ಹೋಗುತ್ತೆ. ಕೆಂಡ ಮೇಲೆ ದುಡ್ಡು ಇಟ್ಟಂಗಿರುತ್ತೆ. ದುಡ್ಡು ಬೇಗ ಕಳ್ಕೊಬೇಕಂದ್ರೂ ಸ್ಟಾಕ್ ಮಾರ್ಕೆಟಿಗೆ ಬನ್ನಿ ಅಂತಲೇ ಹೇಳ್ತೀನಿ ನಾನು. ಈಸಿಯಾಗಿ ದುಡ್ಡು ಹೊರಟೋಗುತ್ತೆ. ಬಟ್ ಇಲ್ಲೇನಾದರೂ ಕಲ್ತ್ಕೊಂಡು ಏನಾದರೂ ಮಾಡಿದಿರಿ ಅಂತ ಇದಕ್ಕಿಂತ ಬೆಸ್ಟ್ ಫೀಲ್ಡ್ ಇನ್ನೊಂದಿಲ್ಲ ದುಡ್ಡು ಮಾಡೋಕ್ಕೆ ಅಂತ ಹೇಳ್ತೀನಿ. ಸರ್, ಸ್ಟಾಕ್ ಮಾರ್ಕೆಟಲ್ಲಿ ಶೇರಲ್ಲಿ ನಾವು ದುಡ್ಡನ್ನ ಹೂಡಿಕೆ ಮಾಡಬೇಕು ಅಂತ ಹೇಳಿದ್ರೆ ಯಾವುದು ಗೋಲ್ಡನ್ ರೂಲ್ ಅಂತ ನೀವು ಹೇಳ್ತೀರಾ ಸರ್? ಸೊ ಫಸ್ಟ್ ಗೋಲ್ಡನ್ ರೂಲ್ ಬಂದುಬಿಟ್ಟು ಇಂಡೆಕ್ಸ್ ಮೇಲೆ ದುಡ್ಡು ಹಾಕಿ. ನಥಿಂಗ್ ಬಟ್ ಒಂದು ಸ್ಟಾಕ್ ಮೇಲೆ ದುಡ್ಡು ಹಾಕಬೇಡಿ, 50 ಕಂಪ್ನಿಗಳ ಮೇಲೆ ದುಡ್ಡು ಹಾಕಿ. ನಾನು ಗೋಲ್ಡನ್ ರೂಲ್ ಎಲ್ಲಿಲ್ಲ, ಗೋಲ್ಡನ್ ಸ್ಟ್ರಾಟಜಿನೇ ರಿವೀಲ್ ಮಾಡ್ತೀನಿ ನೋಡಿ. ನಿಫ್ಟಿ ಬೀಸ್ ಅಂತ ಇರುತ್ತೆ, ಭಾರತದ ಟಾಪ್ 50 ಕಂಪನೀಸ್. ಇದು ಯಾವುದೂ ರೆಕಮೆಂಡೇಷನ್ ಅಲ್ಲ, ಎಜುಕೇಷನಲ್ ಪರ್ಪಸ್ ಅಷ್ಟೇ. ಭಾರತದ 50 ಕಂಪ್ನಿಗಳಿರುತ್ತೆ. ಆ 50 ಕಂಪ್ನಿಗಳು ಝೀರೋ ಆಗುತ್ತೆ ಅಟ್ ಎ ಟೈಮು. ರಿಲಯನ್ಸ್ ಇರುತ್ತೆ, HDFC ಇರುತ್ತೆ, ICICI ಇರುತ್ತೆ. ಈ ಥರ ಒಂದೊಂದೇ ಸ್ಟಾಕ್ ಪಿಕ್ ಮಾಡೋ ಬದಲು ಒಂದು ಇಂಡೆಕ್ಸ್ ಪಿಕ್ ಮಾಡಿಬಿಟ್ಟು ನಿಫ್ಟಿ ಬೀಸಲ್ಲಿ ದುಡ್ಡು ಹಾಕಿ. ನಿಫ್ಟಿ ಬೀಸು ಯಾವತ್ತೂ ಝೀರೋ ಆಗಲ್ಲ. ನಿಫ್ಟಿ ಬೀಸ್ ಏನಾದರೂ ಝೀರೋ ಆದರೆ ಇಂಡಿಯಾ ಝೀರೋ ಆಗುತ್ತೆ. ಸರ್, ಟ್ರೇಡಿಂಗಿಗೆ ಜಾಯ್ನ್ ಆಗ್ಬೇಕು ಅನ್ಕೊಂಡಿರ್ತಾರೆ, ಸ್ಟಾಕ್ ಮಾರ್ಕೆಟನ್ನು ಕಲಿಬೇಕು ಅನ್ಕೊಂಡಿರ್ತಾರೆ, ಅಂಥವ್ರಿಗೆ ಏನಾದರೂ ನಮ್ಮ ವಿಡಿಯೋ ನೋಡ್ತಾ ಇರೋರು ಏನಾದ್ರು ಜಾಯ್ನ್ ಆಗಬೇಕು ಅನ್ನೋರಿಗೆ ಏನಾದ್ರು ಡೆಮೋ ಕ್ಲಾಸ್ ಆ ಥರ ಏನಾದ್ರು ಇದೆಯಾ? ಎಸ್ ಮೇಡಮ್, ನಾನು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಫ್ರೀಯಾಗಿ ಕಲಿಸ್ತೀನಿ. ನಥಿಂಗ್ ಬಟ್ ನೀವು ಪ್ರೈಮರಿಗೆ 10ನೇ ಕ್ಲಾಸ್ವರೆಗೂ ಏನು ದುಡ್ಡು ಕೊಟ್ಟಕ್ಕೆ ಹೋಗ್ಬೇಡಿ. ಅಂದರೆ ನಾವೇನು ಮಾಡ್ತೀವಿ ಅಂದರೆ ಪ್ರತಿ ಗುರುವಾರ ಯಾರ್ಯಾರಿಗೆ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಕಲಿಬೇಕು ಅಂತ, ಇಲ್ಲಿ ಎಷ್ಟೋ ಜನ ರೈತರು ಬರ್ತಾರೆ, ಹೌಸ್ ವೈಫ್ಸ್ ಬರ್ತಾರೆ. ನೀವು ನೋಡಿ ಬೇಕಂದರೆ ಓಕೆನಾ ವಿಡಿಯೋದಲ್ಲಿ. ಸೊ ನೀವು ವಿಡಿಯೋದಲ್ಲಿ ಆಲ್ರೆಡಿ ನೋಡಿದ್ದೀರಾ. ಓಕೆನಾ, ಹೌಸ್ ವೈಫ್ಸು ಇದ್ದಾರೆ, ಏಜ್ ಪರ್ಸನ್ಸ್ ಇದ್ದಾರೆ, ರಿಟೈರ್ಡ್ ಪರ್ಸನ್ಸ್, ಯಂಗ್ಸ್ಟರ್ಸ್ ಇದ್ದಾರೆ, ಇವಾಗ 18 ಆಗಿರೋರು. ಪ್ರತಿ ಗುರುವಾರ ನಾವೇನು ಮಾಡ್ತೀವಿ, ಫ್ರೀಯಾಗಿ ಒಂದು ಕ್ಲಾಸ್ ಮಾಡ್ತೀವಿ, ಐ ಓಪನರ್ ಅಂತ. ಐ ಓಪನರಲ್ಲಿ ಸ್ಟಾಕ್ ಮಾರ್ಕೆಟ್ ಹೆಂಗೆ ವರ್ಕ್ ಆಗುತ್ತೆ, ಫಸ್ಟು ದುಡ್ಡು ಕಳ್ಕೊಬಾರ್ದು, ಹೆಂಗೆ ಕಳ್ಕೊಬಾರ್ದು, ಯಾವ ಥರ ದುಡ್ಡು ಮಾಡಿದ್ರೆ ಯಾವ ವಿಧಾನಗಳಿದೆ ಅಂತೆಲ್ಲ ಫ್ರೀಯಾಗೆ ಹೇಳ್ಕೊಡ್ತೀವಿ. ಡಿಮ್ಯಾಟಿಂದ ಓಪನ್ ಎಲ್ಲ ನಾವು ಗೈಡ್ ಮಾಡ್ತೀವಿ ಫ್ರೀಯಾಗೆ. ಗುರುವಾರ 10 ಗಂಟೆಯಿಂದ 12:30ವರೆಗೆ ಫ್ರೀ ಆಫ್ ಐ ಓಪನರ್ ಸ್ಟಾಕ್ ಮಾರ್ಕೆಟ್ ಕ್ಲಾಸ್ ಇರುತ್ತೆ. ಕರ್ನಾಟಕ ಜನರಿಗೆ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಬಿಕಾಸ್ ಬೇಸಿಕ್ ಕ್ಲಾಸ್ಗೆ ನೀವು 10,000 20,000 ಕಟ್ತಾ ಇದ್ದೀರಾ ಬೇರೆ ಕಡೆ. ಬೇಸಿಕ್ ಕ್ಲಾಸ್ಗೆ ಏನು ದುಡ್ಡು ಕಟ್ಟಬೇಕಾಗಿಲ್ಲ. ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ. ಫಾರ್ ಎಕ್ಸಾಂಪಲ್ ಗಾಡಿ ಹಿಂಗಿದೆ,
ಮಹೀಂದ್ರ ಕಾರು XUV ತೊಗೊಬೇಕು, ಇದು ಹಿಂಗಿದೆ ಅಂತ ತೋರ್ಸೋಕ್ಕೂ ದುಡ್ಡು ತೊಗೊತಾರೆ. ಅದನ್ನ ನಾವು ದುಡ್ಡು ತೊಗೊಳಲ್ಲ, ನೀವು ಫ್ರೀಯಾಗಿ ತೋರಿಸ್ಕೊಡ್ತೀವಿ. ಪ್ರತಿ ಗುರುವಾರ ನೀವು ಬನ್ನಿ. ಅಂದರೆ ಪ್ರತಿ ಗುರುವಾರನೂ ಫ್ರೀ ಡೆಮೋ ಕ್ಲಾಸ್ ಇದೆಯಾ? ಈ ಅಪರ್ಚುನಿಟೀಸ್ನ ಯಾರು ಮಿಸ್ ಮಾಡ್ಕೊಂಬಿಡಿ. ಯಾಕೆ ಅಂತ ಹೇಳಿದರೆ ಫೈನಾನ್ಷಿಯಲ್ ಎಜುಕೇಷನ್ ಅದು ಎಷ್ಟು ಮುಖ್ಯ ಅಂತ ಹೇಳಿದ್ರೆ ನಮ್ಮ ಸ್ಕೂಲಲ್ಲೂ ಹೇಳ್ಕೊಡಲ್ಲ. ಹಾಗಾಗಿ ಇವರು ಪ್ರತಿ ಗುರುವಾರ ಫ್ರೀಯಾಗಿ ಇಲ್ಲಿ ಒಂದು ಡೆಮೋ ಕ್ಲಾಸ್ ಕೊಡ್ತಾ ಇದ್ದಾರೆ. ಶೇರಲ್ಲಿ ಯಾವ ರೀತಿಯಾಗಿ ಬಂಡವಾಳನ ಹೂಡಬೇಕು, ಅದರಿಂದ ಯಾವ ರೀತಿ ರಿಟರ್ನ್ ತೆಗಿಬೇಕು, ಎಕ್ಸ್ಪೆಷಲಿ ಅದರಿಂದ ಲಾಸ್ ಆಗ್ದಂಗೆ ಹೇಗೆ ನಿಮ್ಮ ದುಡ್ಡನ್ನು ನೀವು ಬೇರೆ ರೀತಿಯಾಗಿ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಿದ್ದಾರೆ. ಹಾಗಾಗಿ ಫ್ರೀ ಡೆಮೋ ಕ್ಲಾಸ್ನ ಯಾರು ಮಿಸ್ ಮಾಡ್ಕೋಬೇಡಿ. ಪ್ರತಿ ಗುರುವಾರ ಇಲ್ಲಿಗೆ ಬಂದು ಟ್ರೇಡಿಂಗ್ ಹಬ್ಬಿಗೆ ಬಂದು ನೀವು ಸ್ಟಾಕ್ ಮಾರ್ಕೆಟು, ಶೇರು, ಟ್ರೇಡಿಂಗ್ ಬಗ್ಗೆ ಕಲಿಬಹುದು. ಸರ್, ಎಷ್ಟೋ ಜನಕ್ಕೆ ನೀವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳ್ಕೊಟ್ಟಿದ್ದೀರಾ. ನೀವು ಯಾವತ್ತಾರು ಟ್ರೇಡಿಂಗ್ ಮಾಡಿದ್ದೀರಾ ಸರ್? ಇದು ಒಳ್ಳೆ ಕ್ವಶನ್. ಯಾರು ಕೇಳಿದಿರೋ ಕ್ವಶನ್ ನೀವು ಕೇಳಿದ್ದೀರಾ. ಎಲ್ಲರೂ ಕೆಲವು ಟೀಚರ್ಸ್ ಏನು ಮಾಡ್ತಾ ಇರ್ತಾರೆ, ಬರೀ ಟೀಚ್ ಮಾಡ್ತಾ ಇರ್ತಾರೆ, ಅವ್ರು ಟ್ರೇಡಿಂಗ್ ಮಾಡ್ತಾರಾ ಇಲ್ಲ ಅನ್ನೋದೇ ಡೌಟ್ ಅವ್ರಿಗೆ. ಎಸ್ ಮೇಡಮ್, ನಾನು ಕೂಡ ಒಂದು ಒಳ್ಳೆ ಟ್ರೇಡರು. ಓಕೆನಾ, ನಿಮ್ಮ P&L ತೋರಿಸ್ತೀನಿ ಇವಾಗ. ಓಕೆನಾ, ಜಸ್ಟ್ ಇದು ಎಜುಕೇಷನಲ್ ಪರ್ಪಸ್ ಅಷ್ಟೇ. ಇದು ನೋಡಿ ಯಾರು ಇನ್ಫ್ಲೂಯೆನ್ಸ್ ಆಗೋಕೆ ಹೋಗ್ಬೇಡಿ. ಓಕೆನಾ ಮೇಡಮ್, ನಾನು ಪ್ರೊಫೆಷ್ನಲ್ ಟ್ರೇಡರ್. ವಾಟ್ ಈಸ್ ನಿಮ್ಮ ಪ್ರೊಫೆಷ್ನಲ್ ಟ್ರೇಡರ್ ಅಂದರೆ, ಇವಾಗ ನೀವು ಪ್ರೊಫೆಷ್ನಲ್ ಆಗಿ ಹೆಂಗೆ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಇರ್ತೀರ ಹಂಗೆ ನಾನು ಡೈಲಿ ಟ್ರೇಡ್ ಮಾಡ್ತೀನಿ. ಐ ಮೀನ್ ಇಂಟ್ರಾಡೇ ಟ್ರೇಡರ್. ಓಕೆನಾ, ಇದು ನೋಡಿ ಇನ್ಫ್ಲೂಯೆನ್ಸ್ ಆಗಬೇಡಿ. ಓಕೆನಾ, ಮಾರ್ಕೆಟ್ ಇಷ್ಟು ಬಿದ್ದಿದೆ, ಅಷ್ಟು ಎದ್ದಿದೆ ಅಂತ ಎಲ್ಲರೂ ಹೇಳ್ತಾರಲ್ಲ, ಈ ಟೈಮಲ್ಲಿ ಎಷ್ಟು ದುಡ್ಡು ಮಾಡಿ ನೋಡೋಣ. ಓಕೆನಾ, ಎಷ್ಟು ದುಡ್ಡು ಮಾಡಿದ್ದಾರೆ ನವೀನ್ ಸರ್? ಹಾಗಾದ್ರೆ ಎಲ್ಲರಿಗೂ ರಿವೀಲ್ ಮಾಡ್ತಾ ಇದ್ದೀನಿ. ಓಕೆನಾ, ಫಸ್ಟ್ ಟೈಮು ಜಸ್ಟ್ ಎಜುಕೇಷನಲ್ ಪರ್ಪಸ್ ಅಷ್ಟೇ. ಇದನ್ನ ನೋಡಿ ಇನ್ಫ್ಲೂಯೆನ್ಸ್ ಆಗಬೇಡಿ. ಓಕೆನಾ, ನಾನು ಜಸ್ಟ್ ಎಜುಕೇಷನಲ್ ಪರ್ಪಸ್, ನನ್ನ ಅನಾಲಿಸಿಸ್ ಅಷ್ಟೇ ತೋರಿಸ್ತಾ ಇದ್ದೀನಿ. ಓಕೆನಾ, ಸೊ ಫೆಬ್ರವರಿ 1ನೇ ತಾರೀಕಿಂದ ನಿಮ್ಗೆ ಗೊತ್ತು ವಾರ್ಸ್ ಆಗ್ತಿದೆ, ಟ್ರಂಪ್ ಇಶ್ಯೂಸು. ಓಕೆನಾ, ಅದು ಇದು ಅಂತ. ಇದು ರಿಯಲೈಸ್ P&L ಅಂತಾರೆ ಮೇಡಮ್. ಓಕೆನಾ, ಸೊ ಇದನ್ನ P&L ಅಂತಾರೆ. ಫೆಬ್ರವರಿ 1ನೇ ತಾರೀಕಿಂದ ಮೇ 4th ನಂದು P&L ಬಂದುಬಿಟ್ಟು ಎಷ್ಟಿದೆ, 5,61,000 ದುಡ್ಡು ಮಾಡಿದ್ದೀನಿ. ಓಕೆನಾ, ನೋಡಿ ಇದರಲ್ಲಿ ಎಷ್ಟು ಟ್ರೇಡ್ ತೊಗೊಂಡಿದ್ದೀನಿ ಅಂದರೆ 36 ಟ್ರೇಡ್ ತೊಗೊಂಡಿದ್ದೀನಿ. 36 ಟ್ರೇಡಲ್ಲಿ 24 ಟ್ರೇಡ್ ವಿನ್ ಆಗಿದ್ದೀನಿ, 12 ಟ್ರೇಡ್ ಲಾಸ್ ಆಗಿದ್ದೀನಿ. ಸೊ ವಾಟ್ ಈಸ್ ಮೀನ್ ಬೈ ಟ್ರೇಡಿಂಗ್ ಅಂದರೆ, ಅದೊಂದು ಸ್ಕಿಲ್ ಮೈಂಡ್ಸೆಟ್ಟು. ಕಳ್ಕೊಳೋವಾಗ ₹1 ಕಳ್ಕೊಂಡು ಹೋಗಬೇಕು, ಪಡ್ಕೊಳೋವಾಗ ₹2 ಪಡ್ಕೋಬೇಕು. ಜನ ಏನು ಮಾಡ್ತಾರೆ, ಹೋಗೋವಾಗ ₹2 ಕಳಿಸ್ತಾರೆ, ಬರೋವಾಗ ಬರೀ ₹1 ಮಾತ್ರ ಗೇನ್ ಮಾಡ್ತಾರೆ. ಕೆಲವರು ₹500 ಪ್ರಾಫಿಟ್ ಮಾಡಿದ ತಕ್ಷಣ ಖುಷಿ, ಸಾರ್ ನನಗೆ BP ಬರ್ತಾ ಇದೆ, ಶುಗರ್ ಬರ್ತಾ ಇದೆ, ಇನ್ಸುಲಿನ್ ಹಾಕೋಬೇಕು ನನಗೆ, ಯಾಕಂದರೆ ಅಷ್ಟು ಪ್ರಾಫಿಟ್ ನಾನು ನೋಡೇ ಇಲ್ಲ ಜೀವನದಲ್ಲಿ ಅಂತ ಬುಕ್ ಮಾಡ್ತಾರೆ. ನಾವು ಬುಕ್ ಮಾಡುವಂಥ ಪ್ರಾಫಿಟ್ಟು ₹1 ಏನಾದರೂ ಲಾಸ್ ಆದರೆ ₹2 ಬುಕ್ ಮಾಡ್ತೀವಿ. ಮಂತು ಏನಿಲ್ಲ ಅಂದರೂ ಒಂದು 2 lakhs 3 lakhs ಈಗ ನೆಕ್ಸ್ಟ್ ಪ್ರಾಫಿಟ್ ಮಾಡ್ತೀವಿ ಮೇಡಮ್. ಬೇರೆಯವ್ರ ಥರ ನಾವು ಸುಳ್ಳು ಹೇಳಲ್ಲ, ಏನಿರುತ್ತೋ ಅದನ್ನೇ ಹೇಳೋದು. ನಾನು ದುಡ್ಡು ಮಾಡಿ ನಮ್ಮ ಸ್ಟೂಡೆಂಟ್ಸ್ ಕೇಳಲು ದುಡ್ಡು ಮಾಡಿಸ್ತೀನಿ. ಸರ್, 2 ತಿಂಗಳಲ್ಲಿ 5,60,000 ಇಂಥ IAS ಗೌರ್ಮೆಂಟ್ ಅಫಿಷಿಯಲ್ಲೂ ದುಡ್ಡು ಮಾಡೋಕ್ಕಾಗಲ್ಲ ಸರ್? ಎಸ್, ನಿಜ. ಅವ್ರ ಸ್ಯಾಲರೀಸ್ ಕಮ್ಮಿ ಇರುತ್ತೆ. ಓಕೆನಾ, ಸೊ ನಾವು ಅವ್ರು ಕಂಪೇರ್ ಮಾಡ್ಕೊಳೋದು ಬೇಡ. ಓಕೆನಾ, ಅಂದರೆ ಹೈಯರ್ ಎಜುಕೇಷನ್ ಮಾಡಿದ್ರು ಕೂಡ ಅಷ್ಟು ದುಡ್ಡು ಮಾಡೋಕ್ಕಾಗಲ್ಲ ಅಂತ ನಾನು ಹೇಳಕ್ಕೆ ಬರ್ತೀನಿ. ಬಿಕಾಸ್ ಇದ್ರದ್ದು ಶ್ರಮ ಏನಂದರೆ ಒಂದು 8-9 ವರ್ಷ ಶ್ರಮ ಇದೆ ಮೇಡಮ್. ಓಕೆನಾ, ಇವಾಗ ನನ್ನ ಏಜ್ 27. ನಾನು ಮಾರ್ಕೆಟ್ಗೆ ಬಂದಿದ್ದೆ 19 ವರ್ಷ ಇದ್ದಾಗ. ಬೇಡ, ಇದೆಲ್ಲ ಗ್ಯಾಮ್ಲಿಂಗು ಅದು ಇದು ಅಂತ ಇದ್ರು. ಅವ್ರಿಗೆ ಏನು ಗೊತ್ತಿಲ್ಲ ಅಂದರೆ ಎಲ್ಲ ಗ್ಯಾಮ್ಲಿಂಗೆ. ರಿಯಲ್ ಎಸ್ಟೇಟ್ ಗೊತ್ತಿಲ್ಲ, ಅದು ಗ್ಯಾಮ್ಲಿಂಗೆ. ಓಕೆನಾ, ಸೊ IAS ಪಾಸ್ ಆಗೋಕ್ಕಾಗಿಲ್ಲ, ಎಲ್ಲರೂ ಆಗೋಕ್ಕಾಗಲ್ಲ. ಸೊ ಬ್ಯಾಟ್ ಹಿಡಿದವನ್ನೆಲ್ಲ ವಿರಾಟ್ ಕೊಹ್ಲಿ ಆಗಲ್ಲ, ಲ್ಯಾಪ್ಟಾಪ್ ಮುಂದೆ ಕೂತಿರೋರೆಲ್ಲ ಟ್ರೇಡರ್ ಆಗಲ್ಲ. ಅದಕ್ಕೆ ಆದಂಥ ಸ್ಕಿಲ್ ಸೆಟ್ ಬೇಕು. ಆ ಸ್ಕಿಲ್ ಸೆಟ್ನ ನಾನು ಪ್ರಿಪೇರ್ ಮಾಡ್ತೀನಿ. ಸೊ ವೆಲ್ಕಮ್. ನಾನು ಪೊಸಿಷನ್ಸ್ನ ತಗೊಂಡು ಆಮೇಲೆ ಟೀಚ್ ಮಾಡಿರೋನು. ಫಸ್ಟು ನಾನು ಇಂಪ್ಲಿಮೆಂಟ್ ಮಾಡ್ತೀನಿ. ಸ್ಟೂಡೆಂಟ್ಸ್ ಮೇಲೆ ಎರರ್ ಮಾಡೋಕ್ಕೆ ಹೋಗಲ್ಲ. ಕೆಲವ್ರು ಏನು ಮಾಡ್ತಾರೆ, ಸ್ಟೂಡೆಂಟ್ಸ್ ಮೇಲೆ ಎರರ್ ಮಾಡೋಕ್ಕೆ ಹೋಗ್ತಾರೆ. ಅವ್ರ ದುಡ್ಡಲ್ಲಿ ಮಾಡಲ್ಲ ಅವರು. ಸ್ಟೂಡೆಂಟ್ಸ್ ಮೇಲೆ ಟ್ರೈಲಿಂಗ್ ಎರರ್, ಅವ್ರ ದುಡ್ಡು ಲಾಸ್ ಮಾಡಿಸೋದು, ಈ ಥರ ಮಾಡೋದು. ನನ್ನ ದುಡ್ಡಲ್ಲಿ ಟ್ರೈಲಿಂಗ್ ಎರರ್ ಮಾಡಿ, ಓಕೆನಾ, ಪ್ರಾಫಿಟ್ ಮಾಡಿ, ಈ ಪ್ರಾಫಿಟ್ ಸೆಟ್ ಆದರೆ ಈ ಸ್ಟ್ರಾಟಜಿನ ಹೋಗ್ಬಿಟ್ಟು ನಾನು ಕ್ಲಾಸ್ ಮಾಡ್ತೀನಿ. ಟ್ರೇಡಿಂಗ್ ಹಬ್ಬಿಗೆ ಬಂದು ಆಲ್ರೆಡಿ ಡೆಮೋ ಕ್ಲಾಸ್ ತಗೊಂಡಿದ್ದಾರೆ, ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಕೇಳೋಣ ಬನ್ನಿ. ಸರ್, ನೀವು ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ರೆ ಅದಕ್ಕೋಸ್ಕರ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ? ಇಲ್ಲ ಮೇಡಮ್, ಆ್ಯಕ್ಚುಲಿ ನಾನು ಫೈನಾನ್ಷಿಯಲಿ ಏನು ಸ್ಟೇಬಲ್ ಇಲ್ಲ. ಆ್ಯಕ್ಚುಲಿ ನಾನು ಸ್ಟೇಬಲ್ ಆಗಬೇಕು ಅಂತಲೇ ಟ್ರೇಡಿಂಗ್ ಹಬ್ಗೆ ಜಾಯ್ನ್ ಆಗಿತ್ತು. ನಿಮಗೆ ಈ ಸ್ಟಾಕ್ ಮಾರ್ಕೆಟು ಮತ್ತು ಇನ್ವೆಸ್ಟ್ಮೆಂಟ್ ಬಗ್ಗೆ ನಿಮ್ಗೆ ಹೇಗೆ ನಾಲೆಡ್ಜ್ ಸಿಕ್ತು ಸರ್? ಆ್ಯಕ್ಚುಲಿ ನಾನು ಇಲ್ಲಿ ಜಾಯ್ನ್ ಆಗಿ ಒಂದು 15 days ಆಯಿತು. ಅದಕ್ಕೆ ಮುಂಚೆ ಆ್ಯಕ್ಚುಲಿ ಏನೂ ನಾಲೆಜ್ ಇದ್ದಿರಲಿಲ್ಲ. ನಾನು ತಿಳ್ಕೊಬೇಕು, ಇದ್ರ ಬಗ್ಗೆ ನಾಲೆಜ್ ತೊಗೋಬೇಕು ಅಂತಲೇ ಜಾಯ್ನ್ ಆಗಿತ್ತು. ಈ 15 daysಲ್ಲೇ ನನಗೆ ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಇದೆ. ಅಂದರೆ ಪ್ರತಿ ದಿವಸ ಟ್ರೈನಿಂಗ್ ಇರುತ್ತೆ, ಕ್ಲಾಸಸ್ ಇರುತ್ತೆ. ಇವಾಗ ನಾವು ಇಂಟ್ರಾಡೇ ಅಂದರೆ ಏನು, ಮುಂಚೆ ಎಲ್ಲ ನನಗೇನೋ ಗೊತ್ತಿದ್ರೆ, ಇವಾಗ ಇಂಟ್ರಾಡೇ ಅಂದರೆ ಏನು, ಡೆಲಿವರಿ ಅಂದರೆ ಏನು, ಡೆಲಿವರಿ ಹೆಂಗೆ ಸ್ಟಾಕ್ಸ್ ಬೈ ಮಾಡಬೇಕು, ಹೆಂಗೆ ಸೆಲ್ ಮಾಡಬೇಕು, ಆಪ್ಷನ್ ಸೆಲ್ಲಿಂಗು, ಇವೆಲ್ಲ ನಿಧಾನಕ್ಕೆ ಡೇ ಬೈ ಡೇ ಕಲಿತಾ ಇದ್ದೀನಿ. ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ? ಹಾಂ ಮೇಡಮ್, ಇನ್ನೂ ಕಲಿತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಸರ್ರು ನೀವು ಫುಲ್ಲು ಪ್ರೋಸೆಸ್, ಟ್ರೈನಿಂಗ್ ಪ್ರೋಸೆಸ್ ಆದಮೇಲೆ ನೀವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ವೆಯ್ಟಿಂಗಲ್ಲಿದ್ದೀನಿ. ನೀವೇನು ವರ್ಕ್ ಮಾಡ್ಕೊಂಡಿರೋದು? ಒಂದು ಬಿಸ್ನೆಸ್ ಇದೆ. ಮೇಡಮ್, ಧೈರ್ಯ ಮಾಡಿಬಿಟ್ಟಿದ್ದೀರಲ್ಲ ಇಲ್ಲಿ ಬಂದು ದುಡ್ಡು ಮಾಡಲಿಕ್ಕೆ. ಇಲ್ಲ ಮ್ಯಾಮ್, ಬಂದಿದ್ದೀವಿ ತಿಳ್ಕೊಳ್ಳೋಣ ಹೆಂಗೆ ಏನು ಅಂತ ಅಂದ್ಬಿಟ್ಟು. ನಾವು ಫಸ್ಟೆಲ್ಲ ಸುಮ್ಮನೆ ಹಾಗೆ ಇಂಡಿವಿಜುವಲಾಗಿ ಟ್ರೈ ಮಾಡಿದ್ವಿ. ಹೆಂಗೆ ಮಾಡಬೇಕಂತ ಗೊತ್ತಾಗಿಲ್ಲ, ಲಾಸು ಮಾಡ್ಕೊಂಡ್ವಿ. ಸುಮ್ಮನೆ ಸಡನ್ನಾಗಿ ತೊಗೊಳ್ಳೋದು ಆ ಥರ ಎಲ್ಲ ಮಾಡ್ಕೊಂಡಿದ್ವಿ. ಎಷ್ಟು ಲಾಸ್ ಆಯಿತು ಮೇಡಮ್? ಎಷ್ಟು ಒಂದು 10,000 ಆ ಥರ ಮೇಲೆ ಲಾಸ್ ಆಗಿದೆ. ಆಮೇಲೆ ಎಲ್ಲ ಲಾಸ್ ಮಾಡ್ಕೊಂಡ್ವಿ.
ಆಮೇಲೆ ಸ್ವಲ್ಪ ಇಲ್ಲಿ ಕ್ಲಾಸಿಗೆಲ್ಲ ಬಂದಮೇಲೆ ಸ್ವಲ್ಪ ಐಡಿಯಾಸ್ ಬಂತು ಯಾವ ಥರ ಮಾಡ್ಬೋದು ಏನು ಅಂತಂದ್ಬಿಟ್ಟು. ಆಮೇಲೆ ಇಲ್ಲಿ ಸರ್ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಾವು ಪ್ರತಿ ಸಲ ಫ್ರೀ ಕ್ಲಾಸ್ ಇದ್ದಾಗೆಲ್ಲ ಬಂದು ಅಟೆಂಡ್ ಮಾಡ್ತಾ ಇರ್ತೀವಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಈ ಥರ ಮಾಡಿ ಹಿಂಗೆ ಡಿಸಿಪ್ಲಿನಾಗಿ ಮೇಂಟೈನ್ ಮಾಡಬೇಕು. ಸುಮ್ಮನೆ ಸಡನ್ನಾಗಿ ತೊಗೊಂಡು ಕಾಲು ಬೈ ಪುಟ್ ಬೈ ಆ ಥರ ಎಲ್ಲ ಮಾಡ್ಕೊಬೇಡಿ. ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಳ್ಳಿ, ಡಿಸಿಪ್ಲಿನ್ ಮೇಂಟೈನ್ ಮಾಡ್ಕೊಳ್ಳಿ ಅಂತೆಲ್ಲ ಇಲ್ಲಿ ಬಂದಮೇಲೆ ತುಂಬ ಕಲ್ತ್ಕೊಂಡಿದ್ದೀವಿ. ಬಟ್ ಇನ್ನೂ ಕಲಿಬೇಕು ಮ್ಯಾಮ್. ಅದಕ್ಕೆ ಪ್ರತಿ ಸಲ ಕ್ಲಾಸಸ್ ಇದ್ದಾಗೆಲ್ಲ ಬಂದು ಅಟೆಂಡ್ ಮಾಡ್ತಾ ಇರ್ತೀವಿ ಮ್ಯಾಮ್. ಬಟ್ ನಿಮಗೆ ನಂಬಿಕೆ ಬಂದಿದೆ ಇನ್ವೆಸ್ಟ್ ಮಾಡ್ಬೋದು ಅಂತ ಈ ಕ್ಲಾಸಿಗೆ ಬಂದಮೇಲೆ? ಹಾಂ ಮ್ಯಾಮ್, ಖಂಡಿತ. ಬಂದಮೇಲೆ ಸರ್ರೆಲ್ಲ ಹೇಳ್ತಾ ಇರ್ತಾರಲ್ವಾ, ಈ ಥರ ಮಾಡಬೇಕು ಹಿಂಗೆ ಮಾಡಬೇಕು ಅಂತೆಲ್ಲ, ಆವಾಗಿಂದ ನಂಬಿಕೆ ಬಂದಿದೆ. ಮಾಡ್ಬೋದು. ಬಟ್ ಏನೇ ಪ್ರಾಬ್ಲಮ್ ಆದರೂ ಇಲ್ಲಿ ಬಂದು ಕೇಳ್ಬೋದು ಅಂತಲೂ ಕೂಡ ಪಾಪ ಅವರು ಹೇಳ್ತಾರೆ ನಮಗೆ. ಬನ್ನಿ, ಆರಾಮಾಗಿ ಬಂದು ಇಲ್ಲಿ ಕಲ್ತ್ಕೊಳ್ಳಿ, ಏನಾದ್ರು ಗೊತ್ತಾಗಿಲ್ಲ ಅಂದರೆ ಕೇಳ್ಕೊಳ್ಳಿ, ನಿಮ್ಮ ಇನ್ಸ್ಟಿಟ್ಯೂಷನ್ ಅಂತ ತಿಳ್ಕೊಳ್ಳಿ ಅಂತೆಲ್ಲ ಹೇಳ್ತಾರಲ್ಲ, ಅದು ಖುಷಿ ಆಗುತ್ತೆ ನಮಗೆ. ಅದಕ್ಕೆ ಇಲ್ಲಿ ಬಂದು ನಾವು ಒಂದು ಸ್ವಲ್ಪ ದುಡ್ಡು ಮಾಡಿಕೊಂಡು ಇಲ್ಲಿ ಬಂದು ಕಲ್ತ್ಕೊಂಡು ಹೋಗೋಣ ಅಂತಂದ್ಬಿಟ್ಟು. ನಮಗೂ ಇವಾಗ ಬೇರೆ ಕಡೆ ಹೋದರೆ ಅಷ್ಟೊಂದು ಈಸಿಯಾಗಿ ಅರ್ನ್ ಮಾಡೋದು ಕಷ್ಟ ಇದೆ. ಫುಲ್ ಟೈಮ್ ಮಾಡಬೇಕು ಅಂದ್ರೂ ಕಷ್ಟ ಇದೆ. ಅದ್ರ ಬದಲು ಇದಾದರೆ ಆರಾಮ್ಸೆ ಮಾಡ್ಕೊಳ್ತಾ ಹೋಗ್ಬೋದಲ್ವಾ. ನಮ್ಮ ಇಂಡಿಪೆಂಡೆಂಟಾಗಿರ್ತೀವಿ, ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ಯಾವ ಟೈಮಿಂಗ್ಸ್ ಬೇಕಾದರೂ ನಾವು ಆರಾಮಾಗಿ ಮಾಡ್ಕೊಳ್ಬೋದು ಅಷ್ಟೇ, ಕರೆಕ್ಟಾಗಿ ಕಲ್ತ್ಕೊಂಡ್ರೆ. ಓಕೆ, ಮನೆಯಲ್ಲೇ ಕುತ್ಕೊಂಡು ದುಡ್ಡು ಮಾಡ್ಬೋದು. ಮೊಬೈಲ್ ಒಂದಿದ್ರೆ ಸಾಕು. ತಲೆನೂ ಇರಬೇಕು, ಸ್ಕಿಲ್ ನಾಲೆಡ್ಜ್ ಇರಬೇಕು. ಆ ನಾಲೆಡ್ಜ್ಗೆ ಇಲ್ಲಿಗೆ ಬರಬೇಕು ಮ್ಯಾಮ್. ಮೇಡಮ್, ಡೋಂಟ್ ಮೈಂಡ್, ನಿಮ್ಮ ಏಜ್ ಎಷ್ಟು? 50. ಮೇಡಮ್, 50 ವರ್ಷದಲ್ಲಿ ದುಡ್ಡು ಮಾಡಬೇಕು ಅಂತ ನಿಮಗೆ ಮೈಂಡ್ ಸೆಟ್ ಬಂದಿದ್ದಾದ್ರೂ ಹೇಗೆ ಮೇಡಮ್? ಅಂದರೆ ಮೇಡಮ್, ನಾನು 21 ವರ್ಷದಿಂದ ಇದ್ದಾಗಿಂದ ನೋಡ್ತಾ ಇದ್ದೀನಿ. ಈ ರಾಮಚಂದ್ರ ಅವರೆಲ್ಲ ಇದ್ದಾರಲ್ಲ, ಅವ್ರದ್ದೆಲ್ಲ ಟಿ ವಿನಲ್ಲಿ ನೋಡ್ತಿದ್ದೆ. ಬಟ್ ನನ್ನದೇ ಆದ ಕೆರಿಯರ್ ಇರುತ್ತಲ್ಲ, ಓದೋದು ಮತ್ತು ಆಮೇಲೆ ಕೆಲಸ, ಮಕ್ಕಳು, ಮದುವೆ, ಹಾಗಾಗಿ ನನಗೆ ಬರೋಕ್ಕೆ ಆಗಲಿಲ್ಲ. ಈಗ ಯಾವ ಸ್ಟೇಜಲ್ಲಿ ಬಂದಿದ್ದೀನಿ ಅಂದರೆ, ನಾನು ಎಲ್ಲರೂ ಅಂದರೆ ನನ್ನ ಕೆಲಸನೂ ಚೆನ್ನಾಗಿದೆ, ಮತ್ತು ಓದೋದು ಎಲ್ಲ ಆಗಿದೆ, ಮಕ್ಕಳು ಆಗಿದೆ, ಮಗಳು ಎಜುಕೇಷನು ಕಂಪ್ಲೀಟ್ ಆಗ್ತಾಯಿದೆ. ಈಗ ನಾನು ಸ್ವಲ್ಪ ಮೈಂಡ್ ಫ್ರೀ ಇದೆ, ಹಾಗಾಗಿ ಕಲ್ತ್ಕೊಳ್ಳೋಣ ಅಂತ ಬಂದೆ. ಯೂಟ್ಯೂಬಲ್ಲೇ ನೋಡಿ ನಾನು ಸರ್ಚ್ ಮಾಡಿ ಬಂದಿದ್ದೀನಿ. ಹೇಗಿತ್ತು ಮೇಡಮ್ ಕ್ಲಾಸ್ ಅಟೆಂಡ್ ಮಾಡಿದ್ರಲ್ಲ ಇವ್ರದ್ದು? ಫಸ್ಟು ಟ್ರೈನಿಂಗ್ ಇತ್ತು, 3 ದಿವಸ ಚೆನ್ನಾಗಿ ಟ್ರೈನಿಂಗ್ ಎಲ್ಲ ಹೇಳ್ಕೊಟ್ರು. ಆವಾಗ ಒಂದು ಸ್ವಲ್ಪ ಅಂದರೆ ಫಸ್ಟು ಸ್ವಲ್ಪ ಕಳೆದಿದ್ದೀನಿ. ಬಟ್ ಆ ಕಳೆದ್ಮೇಲೆ ಗೊತ್ತಾಯಿತು ನಾನು ಯಾಕೆ ಟ್ರೈನಿಂಗ್ ಮಾಡ್ಕೋಬೇಕು, ಆಮೇಲೆ ಬರಬೇಕು ಅಂತೆಲ್ಲ ನೋಡಿ ಆಮೇಲೆ ಬಂದಿದ್ದೀನಿ. ಈಗ ಪರವಾಗಿಲ್ಲ. ಈಗ ಒಂದು ಹೆಣ್ಮಕ್ಳು ಒಂದು ಬೇಸಿಕ್, ಎಷ್ಟೋ ಜನ ಗ್ರಾಮಾಂತರ ಪ್ರದೇಶದಲ್ಲಿ ಅಕೌಂಟೇ ಓಪನ್ ಮಾಡಿರಲ್ಲ, ಅದರಲ್ಲಿ ಅಕೌಂಟ್ ಓಪನ್ ಮಾಡಿಕೊಂಡು ಬ್ಯಾಂಕ್ ಅಕೌಂಟ್ ನಾನು ಹೇಳ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿ ಬಂದು ಸಾಕಷ್ಟು ಜನ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿದ್ದಾರೆ. ಅದರಲ್ಲೂ ಜೊತೆಗೆ ದುಡ್ಡು ಮಾಡೋದು ಹೇಗೆ ಅನ್ನೋದನ್ನು ಟಿಪ್ಸು ಎಲ್ಲ ಕಲ್ತ್ಕೊಳ್ತಾ ಇದ್ದಾರೆ. ಅಂದರೆ ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟು, ಇನ್ವೆಸ್ಟ್ಮೆಂಟು, ಶೇರು ಅಂತ ಹೇಳಿದಾಗ ಎಲ್ಲರೂ ಗೊತ್ತಿದ್ದಾರೆ. ಯಾರೋ ಫ್ರೆಂಡ್ ಹೇಳಿದ್ರು ಅಂತ ಇನ್ವೆಸ್ಟ್ಮೆಂಟ್ ಮಾಡಿ ಲಕ್ಷ ಕಳ್ಕೊಂಡು ಲಾಸ್ ಆಗಿ ಕುಟುಂಬಗಳ ಕಲ್ಲೋಲಗಳಾಗಿರೋದೆಲ್ಲ ನಾವು ನೋಡಿದ್ದೀವಿ. ಆದರೆ ಒಂದ್ಸಲ ನೀವು ಟ್ರೇಡಿಂಗ್ ಕ್ಲಾಸಿಗೆ ಬಂದು, ಅದರಲ್ಲೂ ಕೂಡ ಎಸ್ಪೆಷಲಿ ರಾಜಾಜಿನಗರದಲ್ಲಿರುವಂಥ ಟ್ರೇಡಿಂಗ್ ಅಪ್ ಸೆಂಟರ್ಗೆ ಬಂದರೆ ನೀವು ನಾಲೆಡ್ಜ್ನ ಗೈನ್ ಮಾಡಿಕೊಂಡು ರೈಟ್ ಟೈಮಲ್ಲಿ ರೈಟ್ ವೇಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮ್ಮ ಜೀವನನೂ ಕೂಡ ರೈಟ್ ವೇಲಿ ನಡೀತಾ ಇರುತ್ತೆ ಅನ್ನೋದಕ್ಕೆ ಇಲ್ಲಿ ಬಂದಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಸಾಕ್ಷಿಯಾಗಿದ್ದಾರೆ. ನೋಡಿದ್ರಲ್ಲ, ನೀವು ಕೂಡ ಪ್ರತಿ ಗುರುವಾರ ನಡೆಯುವಂಥ ಡೆಮೋ ಕ್ಲಾಸಿಗೆ ಒಂದ್ಸಲ ತಪ್ಪದೆ ಅಟೆಂಡ್ ಮಾಡಿ, ಅದ್ರ ಜೊತೆಗೆ ಕ್ಲಾಸ್ ತೊಗೊಳ್ಳಿ. ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿ ನೀವು ಜೀವನದಲ್ಲಿ ಕೋಟ್ಯಾಧಿಪತಿಯಾಗಿ.